ಸರ್ ನಿಮ್ ಫೇವ್ರೆಟ್ ಡೈರೆಕ್ಟರ್ ಸೂರಿ ಸರ್ ಅಂತ ಈಗಾಗಲೇ ಹೇಳಿದ್ದೀರಾ. ಯಾಕೆ ಸೂರಿ ಸರ್ ನಿಮ್ ಫೇವ್ರೆಟ್ ಡೈರೆಕ್ಟರ್? ಸರ್ ಸೂರಿ ಸರ್ ಏನಕ್ಕೆ ಫೇವ್ರೆಟ್ ಡೈರೆಕ್ಟರ್ ಅಂದರೆ, ಈಗ ನೀವು ನನ್ನ ಕಾಮಿಡಿ ಶಾರ್ಟ್ ಫಿಲಮ್ಸ್ನ ನೋಡಿ ಖುಷಿ ಆಗುತ್ತೆ ಸರ್. ನಾವು ಅಷ್ಟು ಮನೆ ತುಂಬ ಫ್ಯಾಮ್ಲಿ ಕೂತ್ಕೊಂಡು ನೋಡಿ ನಾವು ಖುಷಿ ಪಡ್ತೀವಿ ಅಂತ. ಯಾಕೆ ಖುಷಿ ಪಡ್ತೀರಿ? ರಿಯಾಲಿಟಿಗೆ ಹತ್ತಿರವಾಗಿರುತ್ತೆ ನನ್ನ ಕಾಮಿಡಿಲಿ. ಸೂರಿ ಸರ್ದು ಹೇಗೆ ಅಂದರೆ ತುಂಬಾ ರಿಯಾಲಿಟಿಗೆ ಹತ್ತಿರವಾಗಿರುತ್ತೆ. ಪ್ರತಿಯೊಂದು ವಿಷಯಗಳು ಯಾವುದೇ ಜಾನರ್ ಆಗಿರಲಿ, ಯಾವುದೇ ಒಂದು ತಂದೆ ತಾಯಿ ಸೆಂಟಿಮೆಂಟು, ತಂದೆ ತಾಯಿ ಮಗನ ಹತ್ರ ಮಾತಾಡೋ ರೀತಿ ಆಗಲಿ, ಒಬ್ಬ ಹೀರೋ ಕ್ಯಾರೆಕ್ಟರ್ ಬಂದು ಯಾವ್ದಾದ್ರು ಒಬ್ಬ ರೋಡಲ್ಲಿ ಹೋಗೋವನ್ನ ಮಾತಾಡಿಸೋ ರೀತಿ ಎಲ್ಲ ಪ್ರತಿಯೊಂದು, ನಾವು ಯಾರೋ ಒಬ್ಬ ತರಕಾರಿ ಅಂಗಡಿಗೆ ಎಲ್ಲೋ ಒಂದು ರೋಡಲ್ಲಿ ಹೋಗ್ತೀವಿ, ಇಂಥ ಕ್ಯಾರೆಕ್ಟರ್ಗಳು ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ಸರ್, ಲೈವ್ಲಿ ಆಗಿರುತ್ತೆ ತುಂಬ. ಈ ಒಂದು ರೀಸನ್ಗೆ ನಮಗೆ ತುಂಬ ಇಷ್ಟ ಸೂರಿ ಸರ್. ಸರ್ ನೀವು ಒಬ್ಬರು ಹೀರೋ ಜೊತೆ ವರ್ಕ್ ಮಾಡಲೇಬೇಕು ಅಂದ್ರೆ ಒಂದು ಸಿನಿಮಾ ಯಾವ ಹೀರೋ ಜೊತೆ ಇರುತ್ತೆ ಸರ್? ಸರ್ ಒಬ್ಬರು ಅಂತಲ್ಲ, ನನಗೆ ಎಲ್ಲರ ಜೊತೆನೂ ಕೆಲಸ ಮಾಡೋದು ತುಂಬ ಇಷ್ಟ. ಮತ್ತು ನಾನು ಪ್ರತಿಯೊಬ್ಬರು ಕನ್ನಡ ಇಂಡಸ್ಟ್ರೀಲಿ ಪ್ರತಿಯೊಂದು ಹೀರೋದು ಸಿನಿಮಾ ನೋಡ್ತೀನಿ ಸರ್. ಎಷ್ಟು ಜನ ಹೀರೋ ಇದ್ದಾರೋ ಅಷ್ಟು ಜನ ಹೀರೋದು ಒಂದೊಳ್ಳೆ ಸಿನಿಮಾ ಬಂದರೆ 100% ನಾನು ನೋಡ್ತೀನಿ. ನನಗೆ ಎಲ್ಲರ ಜೊತೆನೂ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ನೋಡುವ ಸರ್, ಮಾಡೋಣ ಮುಂದೆ. ಡೈರೆಕ್ಟರ್ ಸ್ಪೆಷಾಲಿಟಿ ಅದೇ ಅಲ್ವಾ ಸರ್? ಪರ್ಟಿಕ್ಯುಲರ್ ಹೀರೋನೇ ಬೇಕು ಅಂತ ಏನಿಲ್ಲ, ಅದು ಯಾರ ಕೈಲಾದ್ರೂ ಆಕ್ಟಿಂಗ್ ಮಾಡಿಸೋರೆ ಡೈರೆಕ್ಟರ್. ವೆರಿ ಗುಡ್ ಐಡಿಯಾ ಸರ್. ಅಮಿತ್ ಸರ್, ಈಗ ಒಂದು ಜಾನರ್ ಇದೆ ನಿಮ್ದು, ಕಾಮಿಡಿ ಜಾನರ್ ಇದೆ, ಒಂದು ಕೌಂಟರ್ ಜಾನರ್ ಇದೆ. ಇದೇ ಜಾನರ್ನೇ ಕಂಟಿನ್ಯೂ ಮಾಡ್ತೀರಾ ಅಥವಾ ಬೇರೆ ಜಾನರ್ ನೀವು ಚೇಂಜ್ ಮಾಡಬೇಕು ಅಂತಿದ್ದೀರಾ? ಸರ್ ನನಗೆ ಮೇಜರಾಗಿ ಫಸ್ಟ್ ಒಂದು ವಿಷಯ ಹೇಳ್ಬಿಡ್ತೀನಿ. ನಾನು ಬರೆಯುವಂಥ ರೀತಿ ಈ ಜಾನರಲ್ಲಿ ನಾನು ಬರಿತಾ ಇರಲಿಲ್ಲ ಮೊದಲು. ನಾನು ಬೇರೆ ಜಾನರಲ್ಲಿ ಇದ್ದಂಥ ವ್ಯಕ್ತಿ. ನಾನು ಕಾಮಿಡಿ ಅನ್ನೋದೇ ನಾನು ಬರುತ್ತೋ ಇಲ್ವೋ ಅನ್ನೋ ಒಂದು ಇದರಲ್ಲಿದ್ದೆ, ಕಾಮಿಡಿ ಬರಿತಾ ಬಂದೆ. ಈಗ ನಾನೇನು ಕಾಮಿಡಿ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ, ಇದನ್ನೇ ನಾನು ಸಿನಿಮಾ ಮಾಡಿದ್ರೆ ಇದೇ ಥರ ಕಂಪ್ಲೀಟಾಗಿ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಒಂದಷ್ಟು ಶಾರ್ಟ್ ಫಿಲಮಲ್ಲಿ ಬೇರೆ ವಿಷಯಗಳಿದ್ದು ಒಂದಷ್ಟು ಎಂಟರ್ಟೈನ್ಮೆಂಟ್ ಇರಬೇಕು. ಈ ಥರ ಇದನ್ನು ಬಿಟ್ಟು ಜಾನರ್ಸ್ ಅಂತ ಬಂದರೆ ಸರ್, ಒಂದೇ ಜಾನರಲ್ಲಿ ಮಾಡ್ಕೊಂಡು ಹೋದರೆ ಅದು ಏನು ವರ್ಕೌಟ್ ಆಗಲ್ಲ. ಎಲ್ಲ ಥರ ಜಾನರ್ಸು ನಾನು ಮಾಡಬೇಕಂತ ಆಸೆ ಇದೆ, ಎಲ್ಲ ಥರ ಜಾನರ್ಸು ಮಾಡ್ತೀನಿ. ಒಂದು ನೆಕ್ಸ್ಟ್ ಜಾನರ್ ನೀವು ಅಟೆಂಪ್ಟ್ ಮಾಡಬೇಕು ಅಂತ ಇರೋದು ಯಾವ್ದಿರ್ಬೋದು ಸರ್? ಸರ್ ನೆಕ್ಸ್ಟ್ ಜಾನರ್ ನನಗೆ ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಒಂದು ಆಸೆ ಇದೆ, ನೋಡುವ. ಆಲ್ ದಿ ಬೆಸ್ಟ್ ಸರ್. ಖಂಡಿತ ಚೆನ್ನಾಗಿ ಮಾಡ್ತೀರಾ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ರಾಪಿಡ್ ರೌಂಡ್ ಸ್ಟಾರ್ಟ್ ಮಾಡೋಣ ಸರ್. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಅದಕ್ಕೆ ಉತ್ತರ ಕೊಡಬೇಕು. ಅದು ನೀವು ಎಲಾಬ್ರೇಟೆಡ್ ಉತ್ತರ ಆದ್ರೂ ಕೊಡ್ಬೋದು, ಶಾರ್ಟ್ ಉತ್ತರ ಆದ್ರೂ ಕೊಡ್ಬೋದು. ನಾನು ಶಾರ್ಟ್ ಕ್ವಶನ್ ಕೇಳ್ತೀನಿ ನಿಮ್ಗೆ. ಓಕೆ ಸರ್. ಓಕೆ. ನಿಮ್ಮ ಫೇವ್ರೆಟ್ ಹೀರೋ? ಶಿವಣ್ಣ. ಹಾಂ. ಓಕೆ, ಯಾಕೆ? ಶಿವಣ್ಣ ತಂದೆಯವರು ಅಪ್ಪಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ, ತಾಯಿ ಕೂಡ. ನಮ್ಮ ಮನೇಲಿ ರಾಜ್ಕುಮಾರ್ ಫ್ಯಾಮಿಲಿ ಒಂದಷ್ಟು ಚಿಕ್ಕ ವಯಸ್ಸಿಂದ ಅಭಿಮಾನಿ ಆಗಿರೋದ್ರಿಂದ ಅವರೆಲ್ಲ ನನಗೆ ಆ ಶಿವಣ್ಣನ ಮೇಲೆ ಏನಂದರೆ ಯುವರಾಜ ಅಂತ ಒಂದು ಸಿನಿಮಾ ನಾನು 3ನೇ ಕ್ಲಾಸಲ್ಲಿ ಇದ್ದೆ. ಫಸ್ಟ್ ಸಿನಿಮಾ ನಾನು ಶಿವಣ್ಣ ಅವ್ರದ್ದು ಅದು ನೋಡಿದ್ದು, ಅಲ್ಲಿಂದ ನಾನು ಅಭಿಮಾನಿ ಅದೇ. ನೆಕ್ಸ್ಟ್ ಕ್ವೆಶ್ಚನ್ ಆಗಲೇ ಉತ್ತರ ಕೊಟ್ಟಿದ್ದೀರಾ. ಸೂರಿ ಸರ್ ನಿಮ್ಮ ಫೇವರೇಟ್ ಡೈರೆಕ್ಟರ್ ಅಂತ. ಅವ್ರು ಬಿಟ್ರೆ ಬೇರೆ ಯಾರು ಇಷ್ಟ ಸರ್ ನಿಮಗೆ ಕನ್ನಡದಲ್ಲಿ? ಯಾವ ಓವರ್ ಆಲ್ ನೀವು ಹೇಳ್ಬೋದು? ಪೂರಿ ಜಗನ್ನಾಥ್ ಇಷ್ಟ. ಪೂರಿ ಜಗನ್ನಾಥ್ ಅಂದ್ರೆ ಇಷ್ಟ. ಆಲ್ಮೋಸ್ಟ್ ಸರ್ ಪೂರಿ ಜಗನ್ನಾಥ್ ಅವ್ರದ್ದು ಮತ್ತೆ ಸೂರಿ ಸರ್ದು ಸೇಮ್ ಜಾನರ್. ನೀವು ನೋಡಕ್ ಹೋದ್ರೆ ಸ್ವಲ್ಪ ನೋಡಕ್ಕೂ ಒಂದೇ ತರ ಇದಾರೆ ಅನ್ಸುತ್ತೆ. ಅವ್ರು ನನ್ಗೆ ಒಂದೊಂದ್ಸಲ ಕನ್ಫ್ಯೂಸ್ ಆಗುತ್ತೆ. ಬಟ್ ಅವ್ರ ಜಾನರ್ ಅಂತೂ ಅವ್ರು ಮಾಡಂತ ಮೂವೀಸ್ ಇಬ್ರು ಲೈವ್ಲಿ ಮೂವೀಸ್ ಮಾಡ್ತಾರೆ. ಸೊ ನೋ ಡೌಟ್ ನಿಮ್ಗೆ ಅವ್ರಿಬ್ರು ಇಷ್ಟ. ಸರ್ ನೆಕ್ಸ್ಟ್ ಕ್ವೆಶ್ಚನ್, ನಿಮ್ ಫೇವರೇಟ್ ಸಿನಿಮಾ? ಭೂತಯ್ಯನ ಮಗ ಅಯ್ಯು. ಸೂಪರ್ ಸರ್. ಯಾಕೆ ಸರ್? ಅದು ತುಂಬ ಯಾವ ಲೆವೆಲ್ ಸ್ಕ್ರೀನ್ ಪ್ಲೇ ಇದೆ ಅಂದರೆ ಸರ್, ಅದು ಆ ಲೆವೆಲ್ ಸ್ಕ್ರೀನ್ ಪ್ಲೇ ಇದೆ. ನಮ್ಮ ಜಿ ಸಿದ್ಧಲಿಂಗಯ್ಯ ಸರ್ ಅವರು ಡೈರೆಕ್ಷನ್ ಮಾಡಿದ್ದು. ಎಷ್ಟು ಸಲ ಹಾಕಿದ್ರು ನಾನು ನೋಡ್ತಾ ಇರ್ತೀನಿ. ಅಂಥ ಒಳ್ಳೆ ಚಿತ್ರ, ನಂಗೆ ತುಂಬ ಇಷ್ಟವಾದ ಚಿತ್ರ ಭೂತಯ್ಯನ ಮಗ ಅಯ್ಯು. ಇತ್ತೀಚೆಗೆ ಬಂದಂಥ ಸಿನಿಮಾಗಳಲ್ಲಿ ಇತ್ತೀಚೆಗೆ ಬಂದಿದ್ದು ನನಗೆ ಅನಿಮಲ್ ತುಂಬಾ ಇಷ್ಟ ಆಯ್ತು. ಅನಿಮಲ್ ಇಷ್ಟ ಆಯ್ತಾ? ಅನಿಮಲ್ ಬಗ್ಗೆ ಒಂದಷ್ಟು ತುಂಬಾ ಕಾಂಟ್ರವರ್ಸಿ ಬಂತು. ಅದು ಮೇಲ್ ಡಾಮಿನೇಟೆಡ್ ಇದೆ, ಡಿಸ್ರೆಸ್ಪೆಕ್ಟ್ಫುಲ್ ಆಗಿದೆ, ಹಾಗೆ ಅಂತ. ನಿಮ್ ಕಮೆಂಟ್ಸ್ ಏನ್ ಸರ್ ಅದ್ರ ಬಗ್ಗೆ? ಏನಂದರೆ ಅನಿಮಲ್ಲು ಏನು ಡಿಸ್ರೆಸ್ಪೆಕ್ಟ್ ಅಂತ ಅಲ್ಲ ಸರ್. ನನ್ನ ಪ್ರಕಾರ ಏನಂದರೆ ಇರುವಂಥ ವಿಚಾರನ ಜನರು ಮುಂದೆ ಪ್ರೆಸೆಂಟ್ ಮಾಡ್ತಾ ಇರೋದಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಪ್ರಪಂಚದಲ್ಲಿ ನಡೀದೇ ಇರೋದೇನು ಇಲ್ಲ, ಏನಿಲ್ಲ ಸರ್. ನಡೀತಾ ಇರೋದನ್ನೇ ತೋರಿಸ್ತಾ ಇರೋದು ಪ್ರತಿಯೊಂದು ಅಷ್ಟೇ. ಎಲ್ಲರ ಜೀವನದಲ್ಲಿ ಒಂದೊಂದು ಕಥೆಗಳು ನಡೀತಾ ಇರುತ್ತೆ. ಅಂಥ ಕಥೆನ ಒಬ್ಬೊಬ್ಬ ಒಂದೊಂದು ಡೈರೆಕ್ಟ್ರು ಒಂದೊಂದು ಬೇರೆ ಥರ ತೋರಿಸ್ತಾ ಇರ್ತಾರೆ ಅಷ್ಟೇ. ಇರುವಂಥ ವಿಷಯನೇ ತೋರಿಸ್ತಾ ಇದ್ದಾರೆ. ನನಗೆ ಆ ಥರ ಏನು ಅನಿಸ್ಲಿಲ್ಲ ಸರ್. ಆಸ್ ಅ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂಲು ಇಷ್ಟ ಆಯ್ತಾ ಅಥವಾ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಲು ಇಷ್ಟ ಆಯ್ತಾ ನಿಮಗೆ ಮೂವಿ? ಸರ್ ನಾನು ಸಿನಿಮಾನ 3 ಥರ ನೋಡ್ತೀನಿ. ಫಸ್ಟ್ ಆಡಿಯನ್ಸ್ ಆಗಿ ನೋಡ್ತೀನಿ, ಸೆಕೆಂಡ್ ಟೆಕ್ನಿಕಲ್ ಆಗಿ ನಾನು ಒಬ್ಬ ಡೈರೆಕ್ಟ್ರು ಏನೇನು ಮಾಡಿದ್ದಾರೆ ಅಂತ ನೋಡ್ತೀವಿ. ಸಿನಿಮಾ ಇಷ್ಟ ಆದರೆ ಹೋಗ್ಬಿಟ್ಟು ಒಂದು 3 ಸಲ ನೋಡ್ತೀವಿ ಸರ್. ನಾನು ಅನಿಮಲ್ 3 ಸಲ ನೋಡಿದೆ.
ಬೇಬಿ ಸಿನಿಮಾ ಒಂದು 5 ಸಲ ನೋಡಿದ್ದೀನಿ ಒಂದೇ ವಾರದಲ್ಲಿ ನಾನು 7 ಸಲ ಥಿಯೇಟ್ರಿಗೆ ಹೋಗಿದ್ದೆ. 5 ಸಲ ಬೇಬಿ ನೋಡಿದೆ, ಆಮೇಲೆ ಕೌಸಲ್ಯ ಸುಪ್ರಜಾರಾಮ 1 ಸಲ ನೋಡಿದೆ, ಇನ್ನೊಂದು ಯಾವುದೋ ಸಿನಿಮಾ ಬರ್ತದೆ ಅದೊಂದು ಬೇಬಿ ಸಿನಿಮಾನು ತುಂಬಾ ಇಷ್ಟ ಆಯ್ತು ನನಗೆ. ಅಮಿತ್ ಸರ್ ನೆಕ್ಸ್ಟ್ ಏನು, ಶಾರ್ಟ್ ಮೂವಿನ ದೊಡ್ಡ ಮೂವಿ ರಿಲೀಸ್ ಆಗುತ್ತಾ, ನೆಕ್ಸ್ಟ್ ಪ್ಲಾನ್ ಏನು ಸರ್? ಸರ್ ನೆಕ್ಸ್ಟು ಶಾರ್ಟ್ ಫಿಲಮ್ ಆಲ್ರೆಡಿ ಶೂಟ್ ಆಗಿದೆ, ಬರ್ತಿದೆ. NG ಫಿಲಮ್ ಫ್ಯಾಕ್ಟ್ರಿ ಅಂತ ಒಂದು ನಮ್ಮ ಪ್ರೊಡಕ್ಷನ್ ಇನ್ನೊಬ್ಬರು ಪ್ರೊಡ್ಯೂಸರು, ಅವ್ರಿಗೆ ಇನ್ನೊಂದು 20 ಡೇಸಲ್ಲಿ ಶಾರ್ಟ್ ಫಿಲಮ್ ಬರುತ್ತೆ. ಮುಂದೆ ಸಿನಿಮಾದು ಕತೆ ನಡೀತಾ ಇದೆ ಸರ್, ಇನ್ನೂ ಫಿಕ್ಸ್ ಆಗಿಲ್ಲ. ಸಿನಿಮಾ ಮಾಡ್ತಾ ಇದ್ದೀನಿ, ದೊಡ್ಡ ಸಿನಿಮಾ. ಆಲ್ ದಿ ಬೆಸ್ಟ್ ಸರ್. ನಾನಂತೂ ಫಸ್ಟ್ ಡೇ ಫಸ್ಟ್ ಶೋ ನಿಮ್ಮ ಸಿನಿಮಾ ನೋಡೇ ನೋಡ್ತೀನಿ ಖಂಡಿತ. ಥ್ಯಾಂಕ್ ಯು ನನಗೆ ಇನ್ವೈಟ್ ಮಾಡಿದ್ದಕ್ಕೆ. ಒಳ್ಳೇದಾಗಲಿ ಸರ್. ಫಸ್ಟ್ ಪಾಡ್ಕಾಸ್ಟು ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸ್ನ ಬಿಟ್ಟು ವೀಡಿಯೋಸ್ನ ನೀವು ಮಾಡೋಕ್ಕೆ ಶುರು ಮಾಡಿದ್ದೀರಾ. ಈ ಒಂದು ಯೂಟ್ಯೂಬ್ ಚಾನಲ್ಲು ತುಂಬ ಉನ್ನತ ಮಟ್ಟಕ್ಕೆ ಹೋಗಲಿ, ನಿಮ್ಗೆ ಒಳ್ಳೇದಾಗಲಿ. ನನ್ನ ಇನ್ವೈಟ್ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಸರ್. ನಿಮಗೂ ಥ್ಯಾಂಕ್ ಯು ಸರ್. ನಿಮಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ದೊಡ್ಡ ಸಿನಿಮಾಗಳು ಮಾಡಿ ಈಗ ನಮ್ಮನ್ನ ಎಂಟರ್ಟೈನ್ ಮಾಡ್ತೀರಿ. ಥ್ಯಾಂಕ್ ಯು ಸರ್.